ಯುರೋಪ್ ಹೋಗೋಕ್ಕೆ ಬಜೆಟ್ ಇಲ್ವಾ? ಏನು ಟೆನ್ಷನ್ ತಗೋಬೇಡಿ, ಬಿಕಾಸ್ ಈ ವೀಸಾ ಫ್ರೀ ಐಲ್ಯಾಂಡ್ನಲ್ಲಿ ಯುರೋಪಿಯನ್ ಆರ್ಕಿಟೆಕ್ಚರ್, ವೆನಿಸ್ ಸ್ಟೈಲ್ ಬೋಟ್ ರೈಡ್, ಸಫಾರಿ ವೈಬ್ಸ್ ಹಾಗೆ ಕ್ರಿಸ್ಟಲ್ ಕ್ಲಿಯರ್ ಬೀಚಸ್ ಇದೆ. ವೆಲ್ಕಮ್ ಟು ಏಷ್ಯಾಸ್ ಮೋಸ್ಟ್ ಬ್ಯೂಟಿಫುಲ್ ಐಲ್ಯಾಂಡ್ ಫುಕಾಕ್. ಈ ಐಲ್ಯಾಂಡ್ನ ಆರಾಮಾಗಿ 4 to 5 days ನಲ್ಲಿ ಕವರ್ ಮಾಡ್ಬೋದು. ಡೇ 1 ವಿನ್ ಸಫಾರಿ ಮುಗಿಸ್ಕೊಳ್ಳಿ. ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ಅನ್ನೋಷ್ಟರಲ್ಲೆಲ್ಲ ಮುಗಿದ್ಬಿಡತ್ತೆ. ನೀವೇನಾದರೂ ಜಿರಾಫೆ ಲವರ್ಸ್ ಆದರೆ ಟ್ರೈ ದೇರ್ ಜಿರಾಫ್ ರೆಸ್ಟೋರೆಂಟ್. ಸಂಜೆ ಗ್ರ್ಯಾಂಡ್ ವರ್ಲ್ಡ್ನಲ್ಲಿ ವೆನಿಸ್ ಸ್ಟೈಲ್ ಬೋಟ್ ಎಕ್ಸ್ಪೀರಿಯನ್ಸ್ ಮಾಡಿ. ಹಾಗೆ ಡು ನಾಟ್ ಮಿಸ್ ದೇರ್ ರಿವರ್ ಶೋ. 2 ಸ್ಲಾಟ್ ಇದೆ, ಒಂದು 7:30 PM, ಇನ್ನೊಂದು 9:30 PM. ಡೇ 2 ಎಂಟೈರ್ ಡೇನ ವಿನ್ ವಂಡರ್ಸ್ಗೆ ತೆಗೆದಿಡಿ. ಫುಲ್ ಡಿಸ್ನಿಲ್ಯಾಂಡ್ ವೈಬ್ಸ್ ಕೊಡುತ್ತೆ. ಒನ್ ಆಫ್ ದ ಬಿಗ್ಗೆಸ್ಟ್ ಥೀಮ್ ಪಾರ್ಕ್ ಇನ್ ವಿಯೆಟ್ನಾಂ. ಇಲ್ಲಿ ಅಂಡರ್ ವಾಟರ್ ಅಕ್ವೇರಿಯಂ, ಪೆಂಗ್ವಿನ್ಸ್, ಕ್ರೇಜಿ ರೋಲರ್ ಕೋಸ್ಟರ್, ಫೇರಿ ಟೇಲ್ಸ್ ಇಂದ ಹಿಡಿದು ವೈಕಿಂಗ್ ವಿಲೇಜ್ ತನಕ ಎಲ್ಲ ಇದೆ. ಎಂಡ್ ದಿಸ್ ಎಕ್ಸ್ಪೀರಿಯನ್ಸ್ ವಿತ್ ಒನ್ ಶೋ ವಿಚ್ ಇಸ್ ಲೈಕ್ ಮಲ್ಟಿಮೀಡಿಯಾ ಪರ್ಫಾರ್ಮೆನ್ಸ್ ವಿತ್ ಲೇಸರ್ ಲೈಟ್, ಫೈರ್ ವರ್ಕ್ಸ್ ಅಂಡ್ ಲೈವ್ ಕ್ಯಾರೆಕ್ಟರ್ಸ್. ಡೇ 3 ಸೀದಾ ಹಾಂಥಾಮ್ ಕೇಬಲ್ ಕಾರಿಗೆ ಹೋಗಿ. ದಿಸ್ ಇಸ್ ದ ಲಾಂಗೆಸ್ಟ್ ಸೀ ಕ್ರಾಸಿಂಗ್ ಕೇಬಲ್ ಕಾರ್ ಇನ್ ದ ವರ್ಲ್ಡ್, ಅರೌಂಡ್ 8 kilometers. ವ್ಯೂಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಗುರು. ಇದರಲ್ಲೇ ನಿಮಗೆ ಅಕ್ವಾಟೋಪಿಯಾ ವಾಟರ್ ಪಾರ್ಕ್ಗೆ ಆಕ್ಸೆಸ್ ಇರುತ್ತೆ. ಆರಾಮಾಗಿ ವಾಟರ್ ಗೇಮ್ಸ್ ಆಡಿ ಯು ಕ್ಯಾನ್ ರಿಟರ್ನ್. ಸಂಜೆ ಕಿಸ್ ಆಫ್ ದ ಬ್ರಿಡ್ಜ್ನ ವಿಸಿಟ್ ಮಾಡ್ಕೊಳ್ಳಿ. ಇವ್ರದೇ ಶೋಸ್ ಕೂಡ ಇರುತ್ತೆ. ಆ್ಯಂಡ್ ಎಕ್ಸಾಕ್ಟ್ಲಿ at 9:30 ಮಸ್ತ್ ಫೈರ್ ವರ್ಕ್ಸ್ ಆಗುತ್ತೆ. ಆ್ಯಂಡ್ ಇಟ್ಸ್ ಅ ಫ್ರೀ ಶೋ. ಡೇ 4 ಕೋರಲ್ ಐಲ್ಯಾಂಡ್ ಟ್ರಿಪ್ ತೊಗೊಳ್ಳಿ. ಇಟ್ಸ್ ಅ ಶಾರ್ಟ್ ಐಲ್ಯಾಂಡ್ ಟ್ರಿಪ್. ಮಧ್ಯಾಹ್ನ ಅನ್ನೋಷ್ಟರಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ. ಬಟ್ ಕೋರಲ್ಸ್ ಮಾತ್ರ ತುಂಬ ಅಂದರೆ ತುಂಬ ಇತ್ತು. ಇಷ್ಟು ಕೋರಲ್ಸ್ ಎಲ್ಲೂ ನೋಡಿರಲಿಲ್ಲ ನಾನು. ರಾತ್ರಿ ಫುಕಾಕ್ ನೈಟ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಿ. ಟ್ರೈ ದೇರ್ ಫೇಮಸ್ ಡಿಶಸ್. ನಾವಂತೂ ಲಾಬ್ಸ್ಟರ್ ಟ್ರೈ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅವರ್ ಫಸ್ಟ್ ಟೈಮ್. ಡೇ 5 ಸ್ಟಾರ್ ಫಿಶ್ ಬೀಚ್ ಮುಗಿಸ್ಕೊಳ್ಳಿ. ಹಾಗೆ ದೇರ್ ಆರ್ ಮೆನಿ ಅದರ್ ಬೀಚಸ್, ಲಾಂಗ್ ಬೀಚ್, ಸಾವೋ ಬೀಚ್ ಎಲ್ಲ ತುಂಬ ಚೆನ್ನಾಗಿದೆ. ನೈಟ್ ನಿಮಗೆ ಟೈಮ್ ಇದ್ದರೆ ಗೋ ಫಾರ್ ಸ್ಕ್ವಿಡ್ ಕ್ಯಾಚಿಂಗ್. ಅಲ್ಲೇ ಸ್ಕ್ವಿಡ್ ಹಿಡಿದ್ಬಿಟ್ಟು ಬಾರ್ಬಿಕ್ಯೂ ಮಾಡಿ ತಿನ್ಬೋದು. ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಲ್ಲ ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ. ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಬಾಯ್.